ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ದ್ವಾದಶಿ ಅಡುಗೆಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಾ, ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮಗೆ ತೋರಿಸ್ತೀನಂತೆ. ನೋಡಿರಿ, ಬೆಳಗ್ಗೆ ಅಡುಗೆ ಶುರು ಮಾಡಿದಾಗ ಸುಮಾರು 5:30 ಆಗಿತ್ತು. 5:30ಗೆ ಪ್ರಾರಂಭ ಆದರೆ 7 ಗಂಟೆಗೆ ಅಡುಗೆ ಮುಗೀತು. ಸ್ವಲ್ಪ ಇವತ್ತು ಜಾಸ್ತಿ ಐಟಮ್ಸ್ ಇತ್ತು, ಹಾಗಾಗಿ ಸ್ವಲ್ಪ ಸಮಯ ತೊಗೊಂತು. ಫಸ್ಟ್ ನಾನು ಕುಕ್ಕರ್ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಅಕ್ಕಿ ಬೇಳೆಗೆ. ದ್ವಾದಶಿ ಅಡುಗೆಗೋಸ್ಕರ ತುಂಬ ಜನ ಕಾಯ್ತಾ ಇರ್ತೀರಾ, ಏನು ಮಾಡಿದರು ನೋಡೋಣ ಅಂತ ಹೇಳಿಬಿಟ್ಟು. ಮತ್ತು ಒಳ್ಳೊಳ್ಳೆ ಕಮೆಂಟ್ಸ್ ಸಹ ಬರುತ್ತೆ. ಅದಕ್ಕೋಸ್ಕರ ದ್ವಾದಶಿ ಅಡುಗೆ ಮಾಮೂಲಿ ಇದ್ದರೂ ಸಹ ದಿನನಿತ್ಯ ಮಾಡೋದೇ ಆಗಿದ್ರೂ ನಾನು ಮಿಸ್ ಮಾಡೋದಿಲ್ಲ, ಹಾಕ್ತೀನಿ ನಿಮಗೋಸ್ಕರ ಸ್ನೇಹಿತರೆ. ಫಸ್ಟಿಗೆ ನಾನಿಲ್ಲಿ ಅಕ್ಕಿ ಬೇಳೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಅಕ್ಕಿಯನ್ನು 3 ಸಲ ಅಥವಾ 4 ಸಲ ಚೆನ್ನಾಗಿ ತೊಳಿಬೇಕು. ಈ ಅಕ್ಕಿ ತೊಳೆದ ನೀರನ್ನು ಫಸ್ಟ್ ಟೈಮ್ ತೊಳೆದಿದ್ದು ತೆಗೆದು ಚೆಲ್ಬಿಡ್ರಿ. ನೆಕ್ಸ್ಟ್ ಟೈಮು 2ನೇ ಸಲ 3ನೇ ಸಲ ತೊಳೆದಿರೋ ನೀರನ್ನು ಒಂದು ಕಡೆ ತೆಗೆದಿಟ್ಕೊಳ್ರಿ. ಆ ನೀರಿನಿಂದ ಮುಖವನ್ನು ತೊಳೆದ್ರೆ ಮುಖ ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ ಸ್ನೇಹಿತರೆ, ತುಂಬ ಚೆನ್ನಾಗಾಗುತ್ತೆ. ದಿನನಿತ್ಯ ನೀವು ಅಕ್ಕಿ ತೊಳೆದ ನೀರನ್ನು ಮುಖ ತೊಳೆದು ನೋಡಿರಿ. ಮತ್ತು ತಲೆಗೂ ಅಷ್ಟೇ, ಡ್ಯಾಂಡ್ರಫ್ ಇರೋರು, ಹೇರ್ ಫಾಲ್ ಆಗೋರು ಈ ಥರ ಅಕ್ಕಿ ತೊಳೆದ ನೀರಿನಿಂದ ತಲೆಯನ್ನು ತೊಳ್ಕೊಂಡ್ರೆ ಎಷ್ಟು ನಮಗೆ ಸಿಲ್ಕಿ ಹೇರ್ಸ್ ಆಗುತ್ತೆ ಮತ್ತು ಹೇರ್ ಗ್ರೋತ್ ಸಹ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಇದೊಂದು ಟಿಪ್ ಹೇಳಿದೆ ನಿಮಗೆ, ಬ್ಯೂಟಿ ಟಿಪ್ಪು. ಆವಾಗವಾಗ ನಾನು ಮಧ್ಯದಲ್ಲಿ ಹೇಳ್ತಾ ಇರ್ತೀನಂತೆ ಇನ್ಮೇಲೆ. ಹಾಗೆಯೇ ಬ್ಯೂಟಿ ಟಿಪ್ಸ್ ಸಹ ನಿಮಗೆ ತೋರಿಸ್ಕೊಡ್ತೀನಿ, ಮುಖದ ಸೌಂದರ್ಯಕ್ಕಾಗಿ ಮತ್ತು ಹೇರ್ಗಾಗಿ ಎಲ್ಲದಕ್ಕೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕಡೆಗೆ ಹೆಸರುಬೇಳೆಯನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೊಂಡು ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹೆಸರುಬೇಳೆ ಪಾಯಸ ಅಂತೂ ಮಾಡೇ ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಿದೆ, ಉಪವಾಸ ಮಾಡಿದ ಮಾರನೇ ದಿನ ಸ್ವಲ್ಪ ಸಿಹಿ ತಿನ್ನಬೇಕು, ಆರೋಗ್ಯ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನೋಡಿರಿ, ಈಗ ಸ್ವಲ್ಪ ಹುಣಸೆ ಹಣ್ಣು ಸಹ ನೆನೆ ಹಾಕಿದ್ದೀನಿ. ಸ್ವಲ್ಪ ಸಾರಿಗೆ ತೊವ್ವೆಗೆ ಬೇಕಾಗುತ್ತೆ. ಈಗ ದಂಟಿನ ಸೊಪ್ಪಿತ್ತು, ಅದನ್ನು ಸಹ ತೊಳೆಯೋದಕ್ಕೆ ಹಾಕಿದ್ದೀನಿ. ಇದು ಸೌತೆಕಾಯಿ ಸ್ನೇಹಿತರೆ, ಅಮ್ಮ ಊರಿಂದ ಬಂದಿದ್ದರು, ಸ್ವಲ್ಪ ಹಪ್ಪಳ ಸಂಡಿಗೆ ಎಲ್ಲ ಮಾಡೋದಿತ್ತು. ಅರಳು ಸಂಡಿಗೆ ಮಾಡಿದ್ದೀವಿ, ಅದರ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಂತೆ. ಅರಳು ಸಂಡಿಗೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಪ್ರತಿ ಬಾರಿನೂ ಅಮ್ಮನ ಕರೆಸ್ಕೊತೀನಿ ಅರಳು ಸಂಡಿಗೆಗೋಸ್ಕರ. ಮತ್ತು ಒತ್ತು ಶಾವಿಗೆ ಆಗಿರಲಿ, ಗುಲಾಬಿ ಸಂಡಿಗೆ ಆಗಿರಲಿ, ಇದೆಲ್ಲ ಮಾಡಿಕೊಂಡೆ. ಸ್ವಲ್ಪ ಬ್ಯುಸಿ ಇದ್ದೆ ಒಂದು ಸ್ವಲ್ಪ ದಿನ, ಒಂದು ವಾರ. ಅಮ್ಮ ಎಲ್ಲ ಸಂಡಿಗೆಗಳು ಮಾಡಿಕೊಟ್ಟು ಊರಿಗೆ ಹೊರಟರು. ಈಗ ಸೌತೆಕಾಯಿ ಅಂತ ಹೇಳಿದೆ, ಬಳ್ಳಾರಿ, ಹೊಸಪೇಟೆ, ಗಂಗಾವತಿ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸೌತೆಕಾಯಿ. ಈ ಬೆಂಗಳೂರು ಈ ಕಡೆ ಎಲ್ಲ ಸಿಗೋದಿಲ್ಲ, ತುಮಕೂರು ಬೆಂಗಳೂರು ಈ ಕಡೆ ಇಂಥ ಸೌತೆಕಾಯಿ ಸಿಗೋದೇ ಇಲ್ಲ. ನನಗೆ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ಸೌತೆಕಾಯಿ. ಅದಕ್ಕೆ ಅಮ್ಮ ಬಂದಾಗೆಲ್ಲನೂ ಸೌತೆಕಾಯಿ ತಂದೇ ತರ್ತಾರೆ. ಅದರಿಂದ ನಾನು ತುಂಬ ವೆರೈಟೀಸ್ ಅಡುಗೆ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಸೌತೆಕಾಯಿ ಬಳಸಿಬಿಟ್ಟು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿಗೆ ನೋಡಿರಿ, 1-2 ಚಮಚದಷ್ಟು ಸಾಸಿವೆ, ಹಸಿ ಸಾಸಿವೆ, ಸ್ವಲ್ಪ ಒಣಕೊಬ್ಬರಿ, ಇದನ್ನು ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು. ಇದನ್ನು ಬಜ್ಜಿಗೆ ಹಾಕಿದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತೀರ. ಕಾಯಿ ತುರಿ ಹಾಕಿದರೂ ನಡೆಯುತ್ತೆ, ಇಲ್ಲದೇ ಇದ್ದರೂ ನಡೆಯುತ್ತೆ. ಈ ಒಂದು ಪುಡಿ ಮಾತ್ರ ತಪ್ಪದೇ ಹಾಕಬೇಕು. ಎಷ್ಟು ಗಟ್ಟಿ ಇರುತ್ತೆ ಸೌತೆಕಾಯಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾಡೋದ್ರಂತೂ ಎಷ್ಟು ರುಚಿ ಇರುತ್ತೆ ಅಂತೀರಾ, ಚಪಾತಿಗಾಗಲಿ ಇನ್ನೊಂದಕ್ಕೆ. ಮತ್ತು ಇದರಿಂದ ತೊವ್ವೆ ಮಾಡ್ಬೋದು, ಸೌತೆಕಾಯಿ ಪಲ್ಯ ಮಾಡ್ಬೋದು, ಬಜ್ಜಿ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಎಷ್ಟೆಲ್ಲ ವೆರೈಟಿ ಭಾತ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸೌತೆಕಾಯಿ ಎಲ್ಲನೂ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡ್ವಲ್ಲ, ಈ ಥರ ಪೌಡರ್ ಆಗುತ್ತೆ. ಹಸಿ ಸಾಸಿವೆ ಸ್ವಲ್ಪ ಮತ್ತು ಒಣಕೊಬ್ಬರಿ ಎರಡೂ ಪೌಡರ್ ಮಾಡಿರೋದು 1-2 ಚಮಚದಷ್ಟು ಈ ಸೌತೆಕಾಯಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಹಾಕಿಬಿಟ್ಟು ಕಲಸಿ ಒಗ್ಗರಣೆ ಕೊಟ್ಟರೆ ಅನ್ನಕ್ಕೆ ಎಷ್ಟು ರುಚಿ ಇರುತ್ತೆ ಅಂತೀರಾ. ಮತ್ತು ಚಪಾತಿಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ತುಂಬ ತಂಪು, ಮತ್ತು ಸ್ವಲ್ಪ ಹಾಕಬೇಕು ಸಾಸಿವೆ, ತುಂಬ ಜಾಸ್ತಿ ಬೇಡ, ಅದು ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಸೌತೆಕಾಯಿ ಮಾತ್ರ ತಂಪಾಗುತ್ತೆ. ಈ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಹಾಗಾಗೆ ಸೌತೆಕಾಯಿನ ತಿಂದುಬಿಡ್ತೀವಿ, ಅಷ್ಟಿಷ್ಟ ನನಗೆ. ನಮ್ಮೂರಲ್ಲಿ ಸಿಗೋದಿಲ್ಲ, ಅದಕ್ಕೆ ಅಮ್ಮ ಬಂದಾಗ ತಂದುಕೊಡ್ತಾರೆ. ನಾನೇನಾದ್ರು ಊರಿಗೆ ಹೋದರೆ ತೊಗೊಂಡು ಬರ್ತೀನಿ. ಈಗ ಹೆಸರುಬೇಳೆನೂ ಚೆನ್ನಾಗಿ ಬೆಂದಿದೆ. ಈಗ ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ. ಸ್ನೇಹಿತರೆ, ನಿಮಗೆ ಎಲ್ಲ ಹಪ್ಪಳ ಸಂಡಿಗೆದು ವಿಡಿಯೋ ಹಾಕ್ತೀನಂತೆ ಇನ್ಮೇಲೆ. ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ, ಸಮಯ ಆಗಿರಲಿಲ್ಲ. ಈಗ ಒಂದಾದಮೇಲೆ ಒಂದು ವೀಡಿಯೋಸ್ ಬರುತ್ತೆ, ನೋಡ್ಕೊಳ್ರಿ. ಅರಳು ಸಂಡಿಗೆ, ಒತ್ತು ಶಾವಿಗೆ ಮತ್ತು ಗುಲಾಬಿ ಸಂಡಿಗೆ ಇದೆಲ್ಲನೂ ಮಾಡಿದ್ದೀವಿ, ನಿಮ್ಗೆ ತೋರಿಸ್ತೀನಂತೆ.
ಈಗ ಪಾಯಸಕ್ಕೆ ಸ್ವಲ್ಪ ಕಾಯಿ ತುರಿದಿದ್ದು ಹಾಕಿದ್ದೀನಿ, ಅಂದರೆ ಕಾಯಿ ರುಬ್ಕೊಂಡಿದ್ದೆ ಗಂಜಿ ಮಾಡಲಿಕ್ಕೆ ಅಂತ, ಅದನ್ನೇ ಇದಕ್ಕೆ ಹಾಕಿದ್ದೀನಿ. ಕಾಯಿ ಹಾಲು ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರೆದು ಹಾಕಿದ್ದೀನಿ. ಈಗ ಪಾಯಸ ರೆಡಿ. ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಸ್ನೇಹಿತರೆ. ಒಂದು ಕಡೆಗೆ ಗಂಜಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆಗೆ ತವೆ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದೇ ಅನ್ನನೇ ನಾನು ಏನು ಅನ್ನ ಮಾಡ್ಕೊಂಡಿದ್ನಲ್ಲ ಊಟಕ್ಕೆ ಅಂತ, ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊತಾ ಇದ್ದೀನಿ. ಇದರಲ್ಲಿ ನಾನೀಗ ರುಬ್ಕೊಂಡಿರುವಂಥ ಕಾಯಿ ತುರಿಯನ್ನು ಹಾಕ್ತೀನಿ, ಕಾಯಿ ಹಾಲನ್ನು ಹಾಕ್ತೀನಿ. ಈಗ ಈ ಕಡೆ ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನೋಡಿರಿ, ನಮ್ಮ ಮನೆಯವರು ಪೂಜೆ ಎಲ್ಲ ಆಯಿತು, ಅವ್ರದ್ದು ಮಂಗಳಾರತಿ ಸಹ ಆಗ್ತಾಯಿದೆ, ನೈವೇದ್ಯನೂ ಆಯಿತು. ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ದೆ. ನೋಡಿರಿ, ಈಗ ಸಾಸಿವೆ ಜೀರಿಗೆ ಎಲ್ಲ ಸಿಡ್ದಾಗಿದೆ. ಈ ಕಡೆಗೆ ನಾನು ಗಂಜಿ ಮಾಡ್ತಾಯಿದ್ದೀನಿ. ಅನ್ನ ಚೆನ್ನಾಗಿ ಮೆತ್ತಗಾಗಿದೆ. ಇದಕ್ಕೆ ಕಾಯಿ ಹಾಲು ಹಾಕಿಬಿಟ್ಟು ಒಂದು ಸಲ ಕುದಿಸ್ಕೊಂಬಿಟ್ರೆ ಗಂಜಿ ರೆಡಿ ಆಗುತ್ತೆ. ಈ ಕಡೆಗೆ ದಂಟಿನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ತುಂಬ ಮೆತ್ತಗೆ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿ ಸೊಪ್ಪು. ಅದನ್ನು ಹಾಕಿ ಈ ಕಡೆಗೆ ತವೆ, ಒಂದು ಕಡೆಗೆ ಗಂಜಿ. ಈಗ ಬೇಳೆ ಬೆಂದಿದೆ, ಕಟ್ಟೆಲ್ಲ ತೆಕ್ಕೊಂಡಿದ್ದೀನಿ ಸಾರಿಗೆ ಅಂದ್ಬಿಟ್ಟು. ಈಗ ಮಿಕ್ಕಿರೋವಂಥ ಬೇಳೆನ ಹಾಕ್ತಾಯಿದ್ದೀನಿ. ಈ ಕಡೆಗೆ ಕಾಯಿ ಗಂಜಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಬಿಟ್ರೆ ಇದು ರೆಡಿ ಆಗುತ್ತೆ. ಇದನ್ನ ಇಳಿಸ್ಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬಿಡೋಣ, ಚೆನ್ನಾಗಿರುತ್ತೆ. ಈ ಕಡೆಗೆ ಅಷ್ಟೊತ್ತಿಗೆ ತವೆನೂ ರೆಡಿ ಆಗುತ್ತೆ. ಹೀಗೆ ಬೆಳಗ್ಗೆ ಒಂದು ಸ್ವಲ್ಪ ಗಡಿಬಿಡಿ ಇರುತ್ತೆ ಸ್ನೇಹಿತರೆ, ಯಾಕಂದರೆ ಕುಕ್ಕರ್ ಆಗಬೇಕು, ಅದು ಕೂಲ್ ಆಗಬೇಕು, ಬೇಳೆ ಎಲ್ಲ ಬೆಂದಿರಬೇಕು. ಅದನ್ನು ತೆಕ್ಕೊಂಡು ಆದಮೇಲೆ ಅಷ್ಟೊತ್ತಿಗೆ ನಾನು ಪಾಯಸನೂ ಅಥವಾ ಬಜ್ಜಿಗೆ ಒಗ್ಗರಣೆ ಈ ಥರದ್ದೆಲ್ಲ ಮಾಡಿ ಇಟ್ಕೊಂಡು ಬಿಡ್ತೀನಿ. ಕುಕ್ಕರ್ ಆಗಿದ ತಕ್ಷಣ ಅದೊಂದು ಸ್ವಲ್ಪ ಕೂಲ್ ಆದಮೇಲೆ ತವೆ ಸಾರು ಮಾಡ್ಕೊಂಬಿಡ್ತೀನಿ. ಈಗ ನೋಡಿರಿ, ಒಗ್ಗರಣೆ ಆಯಿತು. ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ ಅಷ್ಟೇ ಹಾಕ್ತೀನಿ ನಾನು. ಇದು ಕಾಯಿ ಗಂಜಿಗೋಸ್ಕರ ಒಗ್ಗರಣೆ. ಈ ಕಡೆಗೆ ಸಾರಿಗಿಟ್ಟಿದ್ದೀನಿ, ಈ ಕಡೆಗೆ ತವೆಗಿಟ್ಟಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಈಗ ಸಾರಿನ ಪುಡಿ ಹಾಕಿದೆ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸಾರಿಗೆ, ಸ್ವಲ್ಪ ಕರಿಬೇವು ಕೊತ್ತಂಬರಿ ಈ ಥರ ಚೆನ್ನಾಗಿ ತೊಳೆದು ಹೀಗೆ ಕೈಯಿಂದ ಮುರಿದು ಹಾಕಿಬಿಟ್ರೆ ಒಳ್ಳೆ ಪರಿಮಳ ಇರುತ್ತೆ ಸಾರಿಗೆ, ತುಂಬ ಚೆನ್ನಾಗಿರುತ್ತೆ ಸಾರು. ಈಗ ನೋಡಿರಿ, ತವೆ ಕುದೀತಾ ಇದೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡಲ್ಲ ಆವಾಗಲೇ, ಅದನ್ನು ಪೇಸ್ಟ್ ಹಾಕಿ ಚೆನ್ನಾಗಿ ಕಡಿದು ಬಿಡ್ತೀನಿ. ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ, ಬೇಳೆನೂ ಚೆನ್ನಾಗಿ ಬೆಂದಿರುತ್ತಲ್ಲ, ಕಡಿದೇ ಇದ್ದರೆ ಅಷ್ಟು ನೀಟಾಗಿ ನಮಗೆ ತವೆ ಹೊಂದ್ಕೊಳ್ಳೋದಿಲ್ಲ. ಬೇಳೆ ಒಂದು ಕಡೆ ಇರುತ್ತೆ, ಸೊಪ್ಪೆಲ್ಲ ಒಂದು ಕಡೆ ಇರುತ್ತೆ, ಅದು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ತವೆ ಮಾತ್ರ ಕಡಿತೀನಿ. ಹುಳಿನೂ ಸಹ ಒಂದೊಂದು ಸಲ ಕಡಿತೀನಿ, ಬೇಳೆ ನುಣ್ಣಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಒಂದು ಕಡ್ಗೋಲು ಇಟ್ಕೊಂಬಿಟ್ಟಿರ್ತೀನಿ ನಾನು ಅಡುಗೆಗೆ ಅಂದ್ಬಿಟ್ಟು. ಈಗ ನೋಡಿರಿ, ಹುಳಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ. ಇನ್ನು ಕೊನೆಯದಾಗಿ ಉಪ್ಪನ್ನು ಹಾಕಿಬಿಟ್ರೆ ತವೆ ಸಾರು ಸಹ ರೆಡಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಕುದ್ಬಿಟ್ರೆ ಚೆನ್ನಾಗಿ ಒಳ್ಳೆ ಫ್ಲೇವರ್ ಘಮಘಮ ಅಂತ ಇರುತ್ತೆ. ಇದಕ್ಕೆ ಒಂದು ಚೂರು ನಾನು ಹುಳಿ ಪುಡಿ ಹಾಕ್ತೀನಿ, ಜಾಸ್ತಿ ಹಾಕೋದಿಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ರುಬ್ಬಿ ಹಾಕಿರ್ತೀನಲ್ವ, ಅದೇ ಚೆನ್ನಾಗಿರುತ್ತೆ. ಮತ್ತು ಹುಳಿ ಪುಡಿ ಯಾಕೆ ಹಾಕ್ತಾಯಿದ್ದೀನಿ ಇವಾಗ ಅಂದರೆ, ಇದು ನೆನ್ನೆ ಮಾಡಿದ್ದೆ ಸ್ನೇಹಿತರೆ, ನೆನ್ನೆ ಏಕಾದಶಿ ಇತ್ತಲ್ವ, ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಪುಡಿಗಳು ಮಾಡೋದಿತ್ತು ಅಂದರೆ ಮಾಡ್ಕೊತೀನಿ. ನೆನ್ನೆ ಹುಳಿ ಪುಡಿ ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಪುಡಿ, ನಾವು ಕಡಲೆ ಪುಡಿ ಅಂತೀವಿ, ಚಟ್ನಿ ಪುಡಿ ಅಂತಲೂ ಅಂತಾರೆ ಕೆಲವೊಬ್ಬರು, ಉಪ್ಪಿಟ್ಟಿಗೆ ಅದಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವಾಗಾದರೂ ಅನ್ನಕ್ಕೆ ತಿನ್ನಬೇಕು ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಕಡಲೆ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಎಣ್ಣೆ ಕಾದಿರೋದು ಹಾಕ್ಕೊಂಡು ತಿಂತೀವಿ, ತುಂಬ ರುಚಿ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಕಡಲೆ ಪುಡಿ ರೆಸಿಪಿನೂ ಸಹ ನಾನು ಹಾಕಿದ್ದೀನಿ ಚಾನಲಲ್ಲಿ, ನೋಡ್ಕೊಳ್ರಿ. ಈಗ ನೋಡಿರಿ, ತವೆ ಸಾರು ಎರಡೂ ಆಯಿತು. ಇವತ್ತಿನ ಅಡುಗೆ ಸೌತೆಕಾಯಿ ಮೊಸರು ಬಜ್ಜಿ, ಕಾಯಿ ಗಂಜಿ, ಅನ್ನ, ಹೆಸರುಬೇಳೆ ಪಾಯಸ, ಸ್ವಲ್ಪ ಭಾತ್ ಕಲಿಸಿದ್ದೆ, ಒಂದು ಚೂರು ಸಾರು ಮತ್ತು ತವೆ. ಇಷ್ಟು ಅಡುಗೆ ಆಯಿತು ಸ್ನೇಹಿತರೆ. 5:15ಗೆ ಶುರು ಮಾಡಿದ್ರೆ 7 ಗಂಟೆಗೆ ಮುಗೀತು. 7:10ಕ್ಕೆ 7:15ಗೆಲ್ಲನೂ ನಾವು ಊಟಕ್ಕೆ ಕೂತ್ಕೊಂಡ್ವಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ದ್ವಾದಶಿ ಅಡುಗೆ. ಹೇಗನ್ನಿಸ್ತು? ನೀವೆಲ್ಲ ಏನೇನು ಅಡುಗೆ ಮಾಡಿದ್ರಿ ನನಗೆ ಕಮೆಂಟಲ್ಲಿ ತಿಳಿಸೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅರಳು ಸಂಡಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಭತ್ತದ ಅರಳು ಬಳಸ್ಬಿಟ್ಟು ತುಂಬ ರುಚಿಯಾಗಿರುತ್ತೆ. ವಿಡಿಯೋ ನೋಡಿದ್ರೆ ನೀವು ಸಹ ತಪ್ಪದೇ ಮಾಡ್ಕೊತೀರಾ ಸ್ನೇಹಿತರೆ. ವಿಡಿಯೋಗೋಸ್ಕರ ಕಾಯ್ತಾ ಇರ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.